ಇನ್ನು ರಾಯಚೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ನೋಡಿದ್ರೆ ಈಗ ಯಾದಗಿರಿಯಲ್ಲಿ ಹನಿ ಹನಿ ನೀರಿಗೋಸ್ಕರ ಜನರ ಹಾಹಾಕಾರ ಇದೆ. ದಿನ ಇಡೀ ಬಾವಿ ನೀರು ಸೇದಿದ್ರು ನೀರಿನ ದಾಹ ಮಾತ್ರ ತೀರ್ತಾ ಇಲ್ಲ. ಇದು ಯಾದಗಿರಿಯ ಪರಿಸ್ಥಿತಿ. ಶಹಪುರದ ಸಗರ ಗ್ರಾಮದಲ್ಲಿ ನೀರಿಗೋಸ್ಕರ ಪರದಾಡ್ತಿದ್ದಾರೆ ಜನ. ಹೊಳೆಕಟ್ಟೆ ಓಣಿಯಲ್ಲಿ ಸೇದೋ ಬಾವಿ ಒಂದೇ ಆಶ್ರಯ ಇರೋದು. 2 ವರ್ಷದ ಹಿಂದೆ ಮನೆಗಳಿಗೆ ನಲ್ಲಿ ಅಳವಡಿಕೆ ಮಾಡಿದ್ರು. ಯಾವ ಮನೆಗೂ ಒಂದು ಹನಿ ನೀರು ಬಂದಿಲ್ಲ. ಜನರ ಕಣ್ವರ್ಸೋ ತಂತ್ರ ಇದು. ಮನೆಗೆ ನಲ್ಲಿ ಹಾಕ್ಸಿದ್ರು, ಆದ್ರೆ ಆ ನಲ್ಲಿಯಲ್ಲಿ ಒಂದು ಹನಿ ನೀರು ಇಲ್ಲಿ ತನಕ ಬಂದಿಲ್ಲ. ಬಾವಿ ನೀರು ಸೇದಬೇಕು, ತಳ ಮುಟ್ಟಿದೆ ಬಾವಿ ನೀರು. ದಿನ ಇಡೀ ಬಾವಿ ನೀರು ಸೇದಿದ್ರು ನೀರಿನ ದಾಹ ಮಾತ್ರ ತೀರೋಲ್ಲ. ಹಾಗಾಗಿದೆ. ಆ ಒಂದು ಬಾವಿಗೆ 100 ಜನ ಮುಗಿಬೀಳುತ್ತಾರೆ. ನೀರಿಗೋಸ್ಕರ ಪರದಾಟ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಯಾದಗಿರಿಯಲ್ಲಿ ಜನ ನೀರಿಗೋಸ್ಕರ ಹೇಗೆಲ್ಲ ಪರದಾಡ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಜಿಲ್ಲೆಯಲ್ಲಿ ಸಮಸ್ಯೆ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್ ಇದು. ಬೇಸಿಗೆಗಾಲ ಶುರುವಾಯಿತು. ಬೇಸಿಗೆಗಾಲ ಮಧ್ಯ ಅಥವಾ ಕೊನೆ ಹಂತದಲ್ಲಿ ನೀರಿಗೋಸ್ಕರ ಪರದಾಟ ನಡೆಸಿದ್ರೆ ಏನೋ ಇನ್ನೊಂದು ಸ್ವಲ್ಪ ದಿನ ಮಳೆ ಬರುತ್ತೆ, ಸರಿ ಹೋಗುತ್ತೆ ಅಂತ. ಈಗ ಅಲ್ಲಿ ಇಲ್ಲಿ ಮಳೆ ಆಗ್ತಿದೆ, ಅಕಾಲಿಕ ಮಳೆ. ಆದ್ರೆ ಈಗ ಜನರು ಅನುಭವಿಸ್ತಾ ಇದ್ದಾರಲ್ಲ, ಕುಡಿಯೋ ನೀರಿಗ ಸಮಸ್ಯೆ, ದಿನ ಬಳಕೆಗೂ ಕೂಡ ನೀರಿಗೆ ಸಮಸ್ಯೆ. ಇದನ್ನ ಹೇಗೆ ಬಗೆಹರಿಸೋದು? ಅಧಿಕಾರಿಗಳು ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆ ಕಾಣಿಸೇ ಇಲ್ವಾ? ಹಾಗಾದ್ರೆ ನಮ್ಗೆ ನೀರಿನ ಸಮಸ್ಯೆ ಭಾಳ ಅದಾವ್ರಿ. ನೀರಿನ ಸಮಸ್ಯೆ ಭಾಳ ಅದ್ರಿ. ಸ್ವಲ್ಪ ನೀರಿಂದೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ರೀ. ಹೆಂಗಾರ ಮಾಡಿಕೇಶಿ ನಮ್ಗೆ ನೀರು ಬರಂಗೆ ಮಾಡ್ಬೇಕ್ರಿ. ನಮ್ಗೆ ಈ ಸಿದ್ದದೊಂದು ಬಾಯಿ ಆದ್ರೆ ನಮ್ಮ ಏರಿಯಾಕ ನೀರು ಸೇದಿ ಹೆಣ್ಮಕ್ಳು ಬಾಣಂತಿಯರು ಮುದುಕಿಯರು ಎಲ್ಲ ಸೇದಕ್ಕೆ ಆಗಲ್ರಿ ಅವ್ರ ಕೈಲಿ. ಮನೆಗೆ ಸ್ವಲ್ಪ ನೀರು ಬರಂಗೆ ಮಾಡಿದ್ರೆ ನೆಳ ಹಾಕಿಸಿ ಸಾಕ್ರಿ, ಅಷ್ಟೇ ಸಾಕಾಗಿದೆ ನಮ್ಗೆ. ಅಷ್ಟೇ ಬೇಕಾಗಿದೆ. ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ಮ ಪುಣ್ಯ ಬರ್ತದ್ರಿ, ನಮ್ಗೆ ನೀರು ಬರಂಗೆ ಮಾಡ್ರಿ, ಅಷ್ಟೇ ಸಾಕು. ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಿದಂತೆ ಕುಡಿಯೋ ನೀರಿನ ಸಮಸ್ಯೆ ಸಹ ಸಾಕಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಊರಿಗೆ ಒಂದೇ ಒಂದು ಬಾವಿ ಇರ್ತಕ್ಕಂಥ, ಅದು ಸಹ ನಿತ್ಯವೂ ಸಹ ಸೇದಿಕೊಂಡು ಮನೆಗೆ ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಸಗರ ಗ್ರಾಮದ ಈ ಒಂದು ಶೆಟ್ಟಿ ಬಾವಿ ಅಂತ ಇರ್ತಕ್ಕಂಥದ್ದು. ಈ ಒಂದು ಬಾವಿಯ ಮೂಲಕ ಬಗ್ಗೆ ಇಡೀ ಊರಿನ ಜನರು ನೀರನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ. ಅಂದ್ರೆ ಏನು, ಒಂದು ಕೊಡ ನೀರು ಸೇದಲು ಸಾಕಷ್ಟು ಸಂಕಷ್ಟ ಪಡಬೇಕಾಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಕಂಪ್ಲೀಟ್ ಆಗಿ ಮಹಿಳೆಯರು ಇರ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಕ್ಕಂಥ, ಜೊತೆಗೆ ವೃದ್ಧರು ಸಹ ಇಲ್ಲಿ ನೀರು ತರಲು ಬಂದಿರತಕ್ಕಂತಹ ಒಂದು ದುಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆ ಅಂದ್ರೆ ಸಾಕಷ್ಟು ಬರಪೀಡಿತ ಒಂದು ಜಿಲ್ಲೆ ಆಗಿರ್ತಕ್ಕಂಥ ಈ ಒಂದು ಜಿಲ್ಲೆಗೆ ಜಿಲ್ಲಾಡಳಿತ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತ್ ಕುಡಿಯುವ ನೀರನ್ನು ಸಮರ್ಪಕವಾಗಿ ಒದಗಿಸಿದೀವಿ ಎಂಬುದನ್ನು ಕೂಡ ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ಸುಮಾರು 40-50 ಅಡಿಯಷ್ಟು ನೀರು ಕೆಳಗಡೆ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಬೇಸಿಗೆ ಆರಂಭವಾಗಿದೆ. ಇದರಿಂದಾಗಿ ಸಾಕಷ್ಟು ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಆದರೆ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಇಲ್ಲಿನ ಈ ಒಂದು ಗ್ರಾಮ ಪಂಚಾಯತ್ ಸಹ ಈಗ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಮುಂದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಒಬ್ಬ ವೃದ್ಧ ಮಹಿಳೆ ಇರ್ತಕ್ಕಂಥದ್ದು ಯಾವ ರೀತಿಯಾಗಿ ಕಷ್ಟಪಟ್ಟು ನೀರನ್ನು ತುಂಬಿಕೊಂಡು ಮನೆಗೆ ಹೋಗ್ತಾರೆ ಅಂತಕ್ಕಂಥದ್ದು. ಆಮೇಲೆ ಈಗ ನಿಮಗೆ ಇಡೀ ನಿಮ್ಮ ಊರಿಗೆ ಒಂದೇ ಬಾಯಿ ಆಸರೆ ಆಗಿರ್ತಕ್ಕಂಥದ್ದು. ಈಗ ನಿತ್ಯವೂ ಸಹ ಯಾವ ರೀತಿಯಾಗಿ ನೀರಿಗಾಗಿ ಸಂಕಷ್ಟ ಪಡ್ತೀರಿ? ಪಟ್ಟಿ ಹೋಗಿಲ್ಲಕ್ಕಾರಿ ಮನೆಗೆ ಎಲ್ಲ ಮಕ್ಕಳಿಗೆ ನಮಗೆ ಎಲ್ಲ ನೀರು ಕುಡಿಯೋದಕ್ಕಾಗಲಿ ಎಲ್ಲ ಇಲ್ಲಿಗೆ ಬರ್ತಿದ್ದೀವಿ. ನೀರು ವ್ಯವಸ್ಥೆ ಏನೂ ಇಲ್ಲ. 2 ವರ್ಷ ಆಯಿತು. ನೆಳನೂ ಹಾಕಿದ್ದಾರೆ ಮನೆ ಮುಂದೆ. ನೀರಿನ ವ್ಯವಸ್ಥೆ ತುಂಬ ಇದು ಗಂಭೀರ. ಇಲ್ಲಿ ಬಂದು ನೀರು ಸೇದುವ ತನಕ ಏನು ಒಂದನಿ ಮನೆಯಲ್ಲಿ ಒಂದು ಕೆಲಸ ಕೂಡ ಆಗೋದಿಲ್ಲ. ಮಕ್ಕಳು ಇರುತ್ತಾರೆ, ಮತ್ತು ನಮ್ಮ ತಾಯಂದಿರು, ನಮ್ಮ ಅಜ್ಜಿಯರು, ಮತ್ತು ಎಲ್ಲರೂ ಹೊಲಕ್ಕೂ ಹೋಗಲ್ರಿ. ಇದೇ ನೀರಿನ ಸಕ್ಕೆ ಪರದಾಟ ಆಗಿದೆ ರೀ. ಬಂದು ಕೇಶಿ ನೀರು ಸೇದೋ ತನಕ ಯಾವುದೂ ಕೆಲಸ ಕೂಡ ಆಗೋದಿಲ್ಲ ರೀ. ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನೀರು ಸೇದಿ ನೀರು ಮನೆಗೆ ಮುಟ್ಟಿದ ಮೇಲೆ ಎಲ್ಲ ಕೆಲಸ ಆಗುತ್ತೆ ರೀ. ಅಜ್ಜಿಯರು, ನಮ್ಮ ಅಜ್ಜಿನೂ ಹಂಗೆ ರೀ, ಕೈ ಅದು ಮುರಿದೋಗಿದೆ ರೀ. ಅವ್ರ ಮನೇಲಿ ಒಂದು ಟೈಮ್ ಇರ್ತೀವಿ ರೀ, ಒಂದು ಟೈಮ್ ಇರೋದಲ್ಲ ರೀ. ಅವ್ರು ನೀರಿನ ತಿಪ್ಪಲ ಭಾಳ ಗಂಭೀರ ಆಗಿದೆ ರೀ. ನಮ್ಮ ಮನೆಯಲ್ಲಿ ನಮ್ಮ ಮುತ್ತಿಯರು ಎಲ್ಲರೂ ಮಲ್ಕೊಂಡಿದ್ದಾರೆ. ಎಲ್ಲ ನೀರಿನ ವ್ಯವಸ್ಥೆ ತುಂಬ ಇದಾಗಿದೆ ರೀ. ಮನೆಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಗ್ರಾಮ ಪಂಚಾಯತ್ ಇರ್ಬೋದು, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈ ನೀರಿನ ಸಮಸ್ಯೆ ಬಗ್ಗೆ ಏನು ಹೇಳಿದ್ರೆ? ತಂದಿದ್ದೀವಿ, ಎಷ್ಟು ಸಲ ಹೇಳಿದ್ವಿ ಸರ್. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ ಲಿಖಿತವಾಗಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ರಿಸೀಟ್ ತೊಗೊಂಡು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಏನೂ ಮಾಡಿಸಲಿ, ಕೇರೆ ಮಾಡಿಲ್ಲ. ಆಮೇಲೆ ಪಂಚಾಯತಿಗೆ ಹೋಗಿ ಹೇಳಿದ್ದೀವಿ. ಆಮೇಲೆ ಅದ್ಯಾಗೆ ಸಂಬಂಧಪಟ್ಟರೆ ಹೇಳ್ತಾ ಇರ್ತೀವಿ ಅವಾಗ ಅಂದ್ರೆ ಸುಮಾರು ಹೋದ ವರ್ಷ ನವಂಬರ್ 1.5 ವರ್ಷ ಬಂತು. ಇದುವರೆಗೆ ನೀರಿನ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಆ ಕಡೆ ಏನೊಂದು ಪೈಪ್ ಲೈನ್ ಹಾಕಿದ್ದಾರೆ, ಅದು ಒಂದೇ ಹೋದ ಮೇಲೆ ಇಲ್ಲಿವರೆಗೆ ಹಂಗೆ ಬಿಟ್ಬಿಟ್ಟಿದ್ದು, ನೀರಿಲ್ಲ. ಅಯೋಮಯ ಆಗಿಬಿಟ್ಟಿದೆ ಪರಿಸ್ಥಿತಿ.
ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ, ನೀರಿನ ವ್ಯವಸ್ಥೆ ಮಾಡಿಕೊಡಿ. ಅದು ಒಂದೇ ಕೇಳೋ ಸಂಬಂಧಪಟ್ಟ ಅಧಿಕಾರಿ. ತಗರ ಗ್ರಾಮದ ಮಹಿಳೆಯರು ಹಾಗೂ ಏನು ಪುರುಷರು ಹೇಳ್ತಕ್ಕಂಥ ಮಾತು ಏನು ಕುಡಿಯುವ ನೀರಿನ ಸಮಸ್ಯೆ ಹೇಳುತ್ತಿರೋದು ನಿತ್ಯವೂ ಸಹ ಕುಡಿಯುವ ನೀರಿಗಾಗಿ ಪರದಾಟ ಅನುಭವಿಸುವಾಗಿರ್ತಕ್ಕಂಥದ್ದು ಕೆಲಸವನ್ನು ಬಿಟ್ಟು ನೀರು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದುಸ್ಥಿತಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇಲ್ಲಿವರೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಎಂಬ ಒಂದು ಕೈ ಮುಗಿದು ಮನವಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.